27ನೇ ತಾರೀಕು ಈ ಶುಕ್ರವಾರದಿಂದ ಆಷಾಢ ಶುಕ್ರವಾರ ಮೊದಲಾಗುತ್ತೆ. ಆಷಾಢ ಶುಕ್ರವಾರ ಪ್ರಯುಕ್ತ ನಾಡಿನಾದ್ಯಂತ ಅನೇಕ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸ್ತಾರೆ. ಈ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರುವಂಥ ಭಕ್ತಾದಿಗಳನ್ನ ಹೇಗೆ ಕಂಟ್ರೋಲ್ ಮಾಡೋದು, ಅವ್ರಿಗೆ ಹೇಗೆ ಬರಬೇಕು, ಅವ್ರಿಗೆ ದಾರಿ ಯಾವುದು, ಪಾಸ್ ಇದೆಯಾ, ಎಷ್ಟು ರೂಪಾಯಿ ಪಾಸ್ ಬರುತ್ತೆ, 2,000 ರೂಪಾಯಿ ಪಾಸ್ ತೊಗೊಂಡವ್ರು ಹೇಗೆ ಬರಬೇಕು, 300 ರೂಪಾಯಿ ಪಾಸ್ನಲ್ಲಿ ಹೇಗೆ ಬರಬೇಕು, ಧರ್ಮದರ್ಶನಕ್ಕೆ ಬರುವವರಿಗೆ ಸವಲತ್ತುಗಳೇನು, ಸೌಲಭ್ಯಗಳೆಲ್ಲ ಏನು, ಎಲ್ಲವನ್ನು ಕೂಡ ಇವತ್ತಿನ ಪ್ರೆಸ್ ಮೀಟಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ನಿಮ್ಮೆಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. 4 ಶುಕ್ರವಾರ ಒಂದು ಜಯಂತಿ ಮತ್ತು ದಿವಸ ಇಲ್ಲಿ ವಿಶೇಷ ಅಂತಂದು ಭಕ್ತಾದಿಗಳ ಸಂಖ್ಯೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಳ್ಳೋದು ಹಲವಾರು ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷವೂ ಎಲ್ಲ ಶುಕ್ರವಾರನೂ ಒಂದು ಕನ್ಸರ್ವೇಟಿವ್ ಎಸ್ಟಿಮೇಟ್ ಪ್ರಕಾರ 1.5 ಲಕ್ಷದಿಂದ 2 ಲಕ್ಷ ಜನರು ಪ್ರತಿ ಶುಕ್ರವಾರ ಇಲ್ಲಿ ದರ್ಶನ ಮಾಡಿಕೊಂಡಿರೋ ಒಂದು ಇದಿದೆ. ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ಒಂದು ನಿರೀಕ್ಷೆ ಇರೋದ್ರಿಂದ, ಪ್ಲಸ್ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಥರದ ಅನನುಕೂಲ ಅಥವಾ ಯಾವುದೇ ಥರದ ಅಹಿತಕರ ಘಟನೆ ಆಗದಂತೆ ಕ್ರೌಡ್ ಮ್ಯಾನೇಜ್ಮೆಂಟ್ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹಲವಾರು ಭಕ್ತಾದಿಗಳಿಗೆ ಒಂದು ಅನುಕೂಲಕ್ಕೆ ಹಲವಾರು ಬದಲಾವಣೆಗಳನ್ನು ಈ ವರ್ಷ ಮಾಡಿದ್ದೇವೆ. ಅದು ತಮ್ಮೆಲ್ಲರ ಮುಖಾಂತರ ಭಕ್ತಾದಿಗಳ ಗಮನಕ್ಕೆ ತರೋಕ್ಕೆ, ಜನರ ಗಮನಕ್ಕೆ ತರೋಕ್ಕೆ ಇವತ್ತು ಇಲ್ಲಿ ಈ ಪ್ರೆಸ್ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ 3 ಥರದ ಕೆಟಗರೀಸಲ್ಲಿ ದರ್ಶನಕ್ಕೆ ಇದು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಉಚಿತ ದರ್ಶನ, 2ನೇದು 300 ರೂಪಾಯಿ ದರ್ಶನ, 3ನೇದು 2,000 ರೂಪಾಯಿಗೆ ದರ್ಶನ. ಸೊ ಇದರಲ್ಲಿ ಎಲ್ಲರಿಗೂ ಸಹ ಫ್ರೀ ಆಗಿರ್ಬೋದು, 300 ರೂಪೀಸ್ ಆಗಿರ್ಬೋದು, 2,000 ರೂಪೀಸ್ ಆಗಿರ್ಬೋದು. ಬೋರ್ಡಿಂಗ್ ಪಾಯಿಂಟ್ ಕಾಮನ್ನು ನಮ್ಮ ಲಲಿತ್ ಮಾಲ್ ಹತ್ರ ಇರುವ ಪಾರ್ಕಿಂಗ್ ಜಾಗದಲ್ಲೇ ಎಲ್ಲರೂ ಸಹ ಇರಬೇಕು. ಅಲ್ಲಿಂದನೇ 3 ಥರದ ಬಸ್ಸಸ್ಸಲ್ಲಿ ಉಚಿತವಾಗಿ ಬರೋರಿಗೆ ಭಕ್ತಾದಿಗಳಿಗೆ ಸಪ್ರೇಟ್ ಬಸ್ಸಸ್, 300 ಟಿಕೆಟ್ ಅವ್ರಿಗೆ ಸಪ್ರೇಟ್ ಬಸ್ ಆ್ಯಂಡ್ 2,000 ರೂಪೀಸ್ ಅವ್ರಿಗೂ ಸಹ ಸಪ್ರೇಟ್ ಬಸ್ ಮಾಡಿದ್ದೇವೆ. ಯಾಕಂದರೆ ಬೆಟ್ಟದ ಮೇಲೆ ಪ್ಲೇಸ್ ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿ ಎಲ್ಲರೂ ಒಂದೇ ಕಡೆ ಕಾಂಗ್ರಿಗೇಟ್ ಆಗಿ ಸಪ್ರೇಟ್ ಮಾಡೋದು ತುಂಬ ಕಷ್ಟ ಸಾಧ್ಯವಾದ ಕೆಲಸ ಆಗಿರೋ ಕಾರಣ ಅಲ್ಲೇ ಪಾರ್ಕಿಂಗಲ್ಲೇ ವಿ ಆರ್ ಬೈಫರ್ಕೇಟಿಂಗ್, ಅಲ್ಲೇ 3 ಥರದ ಬಸ್ಸಲ್ಲಿ ಬರುತ್ತೆ. ಇಲ್ಲೂ 300 ರೂಪೀಸ್ ತಮಗೆ ಫಸ್ಟ್ ಪಾಯಿಂಟ್ ಇವತ್ತು ಬೆಳಿಗ್ಗೆ ತೋರಿಸಿದ ರೀತಿಯಲ್ಲಿ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ಗಿಂತ ಸ್ವಲ್ಪ ಆ ಸೈಡಲ್ಲಿ ಫ್ರೀ ಬಸ್ಸಸ್ ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನಮ್ಮದೇನು ಒಳ್ಳೆಯ ಒಂದು ಕ್ಯೂ ಸಿಸ್ಟಮ್ ಆಗಿತ್ತು ಹಲವಾರು ವರ್ಷದಿಂದ, ಈ ವರ್ಷದಿಂದ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ. ಉಚಿತವಾಗಿ ಬರೋ ಬಸ್ಸಸ್ ಎಲ್ಲ ಅಲ್ಲೇ ಇರ್ತಾರೆ. ಭಕ್ತಾದಿಗಳು ಅಲ್ಲೇ ಇಳ್ಕೊಂಡು ಆ ಕ್ಯೂ ಸಿಸ್ಟಮಲ್ಲಿ ಎಂಟ್ರಿ ಆಗ್ತಾರೆ. ಅದೇ ರೀತಿ ನಮ್ಮ ಮಲ್ಟಿ ಲೆವೆಲ್ ಪಾರ್ಕಿಂಗಿಂದ ರೈಟ್ ಸೈಡಲ್ಲಿ 300 ರೂಪೀಸ್ ಬಸ್ಸಸ್ ಬಂದು ಅಲ್ಲಿ ಇಳ್ಕೊಳ್ಳುತ್ತಾ ಅಲ್ಲಿಂದ ಹೋಗಿ ಆ ಕ್ಯೂ ಸಿಸ್ಟಮಲ್ಲಿ ಅವರು ಜಾಯ್ನ್ ಆಗ್ತಾರೆ. 2,000 ರೂಪಾಯಿ ಟಿಕೆಟ್ ತೊಗೊಂಡ ಭಕ್ತಾದಿಗಳ ಬಸ್ಗಳು ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ಬರ್ತವೆ, ಅಲ್ಲಿ ಇಳ್ಕೊಂಡು ಆ ಕ್ಯೂ ಒಂದು ಸಪ್ರೇಟ್ ಇದೆ. ಸೊ 3 ಥರದ ಕ್ಯೂ ಸಿಸ್ಟಮ್ಸು ಇದೆ. ಆ ಕೆಟಗರಿ ಪ್ರಕಾರ ಕ್ಯೂ ಸಿಸ್ಟಮ್ಸ್ ಬರ್ತಾರೆ. ಕ್ಯೂ ಸಿಸ್ಟಮ್ಸಲ್ಲಿ ಎಲ್ಲ ಕಡೆ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಮತ್ತು ನಮ್ಮ ನಂದಿನಿ ಬಾದಾಮ್ ಹಾಲು, ಡ್ರೈ ಫ್ರೂಟ್ಸು ಎಲ್ಲರಿಗೂ ಕ್ಯೂವಲ್ಲಿ ತುಂಬ ಲೇಟ್ ಆದರೆ ಅಲ್ಲಿ ಕೊಡೋಂಥ ವ್ಯವಸ್ಥೆಯೂ ಸಹ ದಾನಿಗಳಿಂದ ಮತ್ತು ನಮ್ಮ ದೇವಸ್ಥಾನದ ವತಿಯಿಂದ ನಾವು ಮಾಡಿಕೊಂಡಿದ್ದೇವೆ. ಈ ಚೇಂಜಸ್ ಮಾಡೋ ಮುಖ್ಯ ಉದ್ದೇಶ, ಕಳೆದ ಬಾರಿನೂ ರಶ್ ಹೆಚ್ಚಾದಾಗ ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ತೊಂದರೆಗಳನ್ನು ನಾವು ನೋಡಿದ್ದೇವೆ. ಸೊ ಯಾವುದೇ ಥರದ ಅಹಿತಕರ ಘಟನೆ ನಡೆಯಬಾರ್ದಂತ ಕಂಪ್ಲೀಟಾಗಿ ಪೊಲೀಸು ಮತ್ತು ಜಿಲ್ಲಾಡಳಿತ, ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಪ್ರಾಧಿಕಾರ ಎಲ್ಲರೂ ಸೇರಿಕೊಂಡು ಹಲವಾರು ಚೇಂಜಸ್ಗಳು ಸೊ ದಟ್ ಭಕ್ತಾದಿಗಳಿಗೆ ಅವರ ಕ್ಯೂವಲ್ಲೇ ಹೋಗಿ ಒಂದು ಶಾಂತಿಯಿಂದ ಅವರು ದರ್ಶನ ಮಾಡಿಕೊಂಡು ಮತ್ತೆ ತೆರಳುವಂಥ. ಇದರಲ್ಲಿ ಮುಖ್ಯವಾದ ಅಂಶ 3 ಸಪ್ರೇಟ್ ಕ್ಯೂ ಸಿಸ್ಟಮ್ಸಲ್ಲಿ ಹೋಗಿ ದೇವಸ್ಥಾನದಲ್ಲಿ ಎಂಟ್ರಿ ಆದಮೇಲೆ ಎಕ್ಸಿಟ್ ವಿಲ್ ಬಿ ಕಾಮನ್. ನಮ್ಮ ಸ್ಟ್ಯಾಂಡರ್ಡ್ ಇಕ್ಕರ್ ಸೈಡಿಂದ ಬಂದು ಲೆಫ್ಟ್ ಸೈಡಲ್ಲಿ ಎಕ್ಸಿಟ್ ಆಗ್ತಾರೆ. ಸೊ ಎಲ್ಲೂ ಸಹ ಎಂಟ್ರಿ ದೇವಸ್ಥಾನಕ್ಕೆ ಹೋಗೋರು, ದೇವಸ್ಥಾನದಿಂದ ತೆರಳೋರು ಎಲ್ಲೂ ಸಹ ದೇವಸ್ಥಾನದಲ್ಲಿ ಮಿಕ್ಸ್ ಆಗದೆ ಇರೋಂಗೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಸೊ ಈ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ತುಂಬ ಪ್ಲೇಸ್ ಕನ್ಸ್ಟ್ರೆಂಟು ಇದೆ. ಎಲ್ಲೂ ಹೋಲ್ಡಿಂಗ್ ಏರಿಯಾ, ಕಾಮನ್ ಹೋಲ್ಡಿಂಗ್ ಏರಿಯಾಗೂ ಜಾಗ ಇರಲಾರ್ದ ಕಾರಣ
ಫುಟ್ವೇರ್ಗೆ ನಾವು ಪಾರ್ಕಿಂಗಲ್ಲೇ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಯಾವುದೋ ಬಸ್ಸಲ್ಲಿ ಅಥವಾ ಇಲ್ಲಿ ಮೇಲೆ ಬಂದು ಅವರ ಒಂದು ಫುಟ್ವೇರ್ ಬಿಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಎಲ್ಲೂ ಸಹ ಎಂಟ್ರಿ ಆಗೋರೆ ಸಪ್ರೇಟ್, ಎಕ್ಸಿಟೇ ಸಪ್ರೇಟ್ ಇರೋದ್ರಿಂದ ಫುಟ್ವೇರ್ಗೆ ಇಲ್ಲಿ ಬೆಟ್ಟದ ಮೇಲೆ ವ್ಯವಸ್ಥೆ ಮಾಡೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಜಿಲ್ಲಾಡಳಿತ ಪರವಾಗಿ ಎಲ್ಲ ಭಕ್ತಾದಿಗಳ ಹತ್ರ ಮನವಿ, ತಮ್ಮ ವಾಹನಗಳಲ್ಲೇ ಅಥವಾ ಅಲ್ಲಿ ನಾವು ಪಾರ್ಕಿಂಗಲ್ಲಿ ಒಂದು ಫುಟ್ವೇರ್ಗೆ ಒಂದು ಸ್ಟ್ಯಾಂಡ್ ಮಾಡ್ತಾ ಇದ್ದೇವೆ. ಸೊ ಅಲ್ಲಾದರೂ ತಾವು ಬಿಡಬೇಕಂತ ಮನವಿ ಮಾಡ್ತಾ ಇದ್ದೇವೆ. ಸೊ ಫ್ರೀ ಬಸ್ಸಸ್ ಏನು ನಾವು ಉಚಿತ ದರ್ಶನದ ಬಸ್ಸಸ್ಸು ಲಲಿತ್ ಮಾಲಿಂದನೂ ಸ್ಟಾರ್ಟ್ ಆಗುತ್ತಾ, ಪ್ಲಸ್ ನಮ್ಮ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗುತ್ತಾ. ಶುಕ್ರವಾರ ದಿನಗಳಲ್ಲಿ ಏನು ಲಲಿತ್ ಮಾಲಿಂದ ಸ್ಟಾರ್ಟ್ ಆಗೋ ಬಸ್ಸುಗಳು ಸಹ ಉಚಿತವಾಗಿ ಇರುತ್ತೆ. ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗೋ ಬಸ್ಗಳಿಗೆ ಅವರು ಮೆನ್ಗೆ ಚಾರ್ಜ್ ಮಾಡ್ತಾರೆ. ಆಸ್ ಯೂಶುವಲ್ ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ವಯವಾಗುತ್ತಾ. 300 rupees ಆ್ಯಂಡ್ 2000 rupeesಗಂತೂ ಕೇವಲ ನಾವು ಟಿಕೆಟ್ಸ್ ಇಲ್ಲಿ ಲಲಿತ್ ಮಾಲ್ ಪಾರ್ಕಿಂಗಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ಸಪ್ರೇಟ್ ಬಸ್ಸಿನ ವ್ಯವಸ್ಥೆನೂ ಮಾಡಲಾಗಿದೆ. ಫಸ್ಟ್ ಬಸ್ ಬೆಳಗ್ಗೆ 5 ಗಂಟೆಗೆ ಓಡುತ್ತಾ ಪ್ರತಿ ದಿವಸ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಕೊನೆಯ ಬಸ್ 8 ಗಂಟೆಗೆ, ಈಗ ಅಲ್ಲಿ ಬೈ ಮಿಸ್ಟೇಕ್ 9 ಅಂತ ಹೇಳಿದ್ವಿ, ಅದು 8 ಗಂಟೆಗೆ. ಇದು ಇಲ್ಲಿ ಮ್ಯಾಕ್ಸಿಮಮ್ 8:30, 9 ಇಲ್ಲಿ ತಲುಪುವಂಥ ವ್ಯವಸ್ಥೆ. ಸೊ 8 o'clock ವಿಲ್ ಬಿ ದ ಲಾಸ್ಟ್ ಬಸ್. ಎಷ್ಟೇ ಜನರು 8 ಗಂಟೆ ಒಳಗೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದರೂ ಸಹ ಅವರೆಲ್ಲರನ್ನೂ ಕರ್ಕೊಂಡು ಬಂದು ದರ್ಶನ ಮಾಡಿಕೊಂಡೇ ವಾಪಸ್ ಬಿಡೋಂಥ, ಎಲ್ಲರಿಗೂ ದರ್ಶನ ಮಾಡಿಸೋಂಥ ಜವಾಬ್ದಾರಿ ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತಾ. ಅದೇ ರೀತಿ ಯಾವುದೇ ಥರದ ಪ್ರೈವೇಟ್ ವೆಹಿಕಲ್ಸ್ಗೆ ಈ ಬಾರಿ ನಾವು ಬೆಟ್ಟಕ್ಕೆ ಪ್ರವೇಶ ಮಾಡಿ ಕೊಡಿಸ್ತಾ ಇಲ್ಲ. ಲಾಸ್ಟ್ ಇಯರು ತಾವು ನೋಡಿರ್ಬೋದು, ಕೆಲವೊಬ್ಬರು ಪಾಸಿನ ವ್ಯವಸ್ಥೆ ಲಾಸ್ಟ್ ಇಯರೇ ರದ್ದು ಮಾಡಲಾಗಿತ್ತು. ಬಟ್ ಕೆಲವೊಂದು ಬೇರೆ ಬೇರೆ ಲೇಟೆಸ್ಟ್ ರಿಕಮೆಂಡೇಶನ್ಸ್ ಮುಖಾಂತರ ಅನುವು ಮಾಡಿಕೊಟ್ಟಿದ್ವಿ. ಬಟ್ ಕೆಲವೊಂದು ಮೇಲೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಕಾರಣ ಇಲ್ಲಿ ಗಾಡಿಗಳ ಪಾರ್ಕಿಂಗಿಗಾಗಿರ್ಬೋದು, ಸಪ್ರೇಟ್ ಅವ್ರಿಗೆ ದರ್ಶನ ಮಾಡಿಸ್ಕೊಡೋದ್ರಲ್ಲಿ ತುಂಬ ಸ್ವಲ್ಪ ಅನನುಕೂಲ ಆಯಿತು, ಭಕ್ತಾದಿಗಳಿಗೂ ಆಯಿತು. ಅದನ್ನು ಮನಗಟ್ಟು ಯಾವುದೇ ಕಾರಣಕ್ಕೂ ಈ ಬಾರಿ ಯಾವುದೇ ಪ್ರೈವೇಟ್ ವೆಹಿಕಲ್ ಎಕ್ಸೆಪ್ಟ್ ಪ್ರೋಟೋಕಾಲ್ ಇರೋಂಥವ್ರು ಅವರ ವಾಹನದಲ್ಲಿ ಬಂದರೆ ಮಾತ್ರ ಅವರ ವೆಹಿಕಲನ್ನು ಬಿಡ್ತೇವೆ ಹೊರತು ಉಳಿದವ್ರು ಎಲ್ಲರೂ ಸಹ ಬಸ್ಸಿನ ಪಾರ್ಕಿಂಗಲ್ಲಿ ನಿಲ್ಲಿಸಿ 2000 rupees 300 ಅವರು ಒಂದು ಉಚಿತ ದರ್ಶನ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಫುಲ್ ಡೇ ತಮ್ಮ ಮಾಧ್ಯಮದವರ ಒಂದು ಫೀಡ್ಬ್ಯಾಕ್ ಮೇರೆಗೆ VIP ಫುಲ್ ಡೇ ಬಂದರೆ ಭಕ್ತಾದಿಗಳಿಗೂ ಸಹ ಹಲವಾರು ಸಲ ಅದು ತೊಂದರೆ ಆಗೋದ್ರಿಂದ ಬೆಳಿಗ್ಗೆ 5 ರಿಂದ 10 ಒಳಗೆ ಯಾರೇ VIP ಬಂದರೂ ಬೆಳಿಗ್ಗೆ 5 ರಿಂದ 10 ಗಂಟೆ ಒಳಗೆ ಬರೋದಕ್ಕೆ ನಮ್ಮ ಮುಖಾಂತರನೂ ಮನವಿ ಮಾಡ್ತೇವೆ. ಆ ಟೈಮ್ ಸ್ಲಾಟಲ್ಲಿ ಮಾತ್ರ ಅವ್ರಿಗೆ VIP ಇದರಲ್ಲಿ ಬಿಟ್ಕೊಡೋಕ್ಕೆ ಅವಕಾಶ ಮಾಡ್ತೇವೆ. ಅದೇ ರೀತಿ 3 ಥರದ್ದು ಫ್ರೀ ಮತ್ತು 300, 2000 ಹೇಳಿದ್ವಿ. ಪ್ಲಸ್ ಪಾದದ ಮೇಲೆ ಬರೋರಿಗೆ ಅವ್ರಿಗೊಂದು ಒಂದು ಭಕ್ತಿಯಿಂದ ಪಾದ ಹತ್ತಿ ಬರೋದ್ರಿಂದ ಅವ್ರಿಗೆ ಹತ್ತಿದ ತಕ್ಷಣ ಇವು ಯಾವುದೂ 3 ಕ್ಯೂವಲ್ಲಿ ಮಿಕ್ಸ್ ಆಗೋದಿಲ್ಲ. ಅವ್ರಿಗೆ ಡೈರೆಕ್ಟ್ ದೇವಸ್ಥಾನದಲ್ಲಿ ಎಂಟ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸಾವಿರ ಮೆಟ್ಲಂತೂ ತುಂಬ ಈಸಿ ಮೈಸೂರಿಗೆ ಮತ್ತು ಎಲ್ಲರೂ, ಅದರಿಂದ ತುಂಬಾನೇ ಜಾಸ್ತಿ ಆಗ್ತದೆ. ಅದೊಂದು ಅವಾಯ್ಡ್ ಮಾಡಿದ್ರೆ ಡೈರೆಕ್ಟ್ ದರ್ಶನ ಕ್ರೌಡ್ ಆಗುತ್ತೆ, ಮತ್ತೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಅಲ್ಲ, ಅಲ್ಲಿನೂ ಡೈರೆಕ್ಟ್ ದರ್ಶನ ಅಂದರೆ ಕಂಪ್ಲೀಟ್ ಬ್ಯಾರಿಕೇಡಿಂಗ್ ಕ್ಯೂ ಸಿಸ್ಟಮ್, ಅವ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಇದ್ರು ಸರ್ ಸಾವಿರ ಮೆಟ್ಲು ತುಂಬ ಈಸಿ. ತಿರುಪತಿ ಥರ ನಿಮಗೆ ದೊಡ್ಡದಿಲ್ಲ, ಇದಂತೂ ಬೇಡ ಅಂತ ಅನ್ಕೋತೀವಿ. ಡೈರೆಕ್ಟ್ ದರ್ಶನ ಅಂದರೆ ಡೈರೆಕ್ಟ್ ಅಂದರೆ ಅವ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಇದೆ. ಅಲ್ಲೂ ಸಹ ಕಂಪ್ಲೀಟ್ ಬ್ಯಾರಿಕೇಡಿಂಗ್, ಆಮೇಲೆ ಕ್ಯೂ ಸಿಸ್ಟಮ್, ಆ ಕ್ಯೂ ಸಿಸ್ಟಮು ಇದೆ. ನಾನು ಹೇಳ್ತಾ ಇದ್ದೀನಿ ಇಷ್ಟೇ, ಡೈರೆಕ್ಟ್ ಅಂದರೆ ಡೈರೆಕ್ಟ್ ಟೆಂಪಲ್ ಅಲ್ಲ, ಅವ್ರಿಗೂ ಸಹ ಸಪ್ರೇಟ್ ಕ್ಯೂ ಸಿಸ್ಟಮ್ ಇದೆ ಅಂತ ಹೇಳ್ತಾ ಇದ್ದೀನಿ. ಇವು 3 ಕ್ಯೂ ಸಿಸ್ಟಮ್ ಜೊತೆಗೆ ಅವ್ರದ್ದು ಒಂದು ಪ್ರತ್ಯೇಕವಾದ ಸಿಸ್ಟಮ್ ಇದೆ. ಅವ್ರದ್ದು ಅಲ್ಲಿ ಮತ್ತೆ ಟೆಂಪಲ್ ಮುಂದ್ಗಡೆ ನಾರ್ಮಲ್ ಕ್ಯೂಗೆ ಜಾಯ್ನ್ ಆಗ್ತಾರೆ. ಅದನ್ನ ಆ ರೀತಿ ತುಂಬಾ ಜಾಸ್ತಿ ಆದರೆ ಕೆಳಗಡೆನೆ ಹತ್ತೋ ಟೈಮಲ್ಲೇ ಸ್ವಲ್ಪ ಫೇಸ್ ಅಲ್ಲಿ ಕಂಟ್ರೋಲ್ ಮಾಡಬೇಕಾಗುತ್ತೆ ಅಲ್ಲಿ. ಯಾಕಂದ್ರೆ ಬೆಟ್ಟದ ಮೇಲೆ ಕಂಟ್ರೋಲ್
ಕಂಟ್ರೋಲ್ ಮಾಡೋದು ಕಷ್ಟ. ಕೆಳಗಡೆ ಈ ಭಕ್ತಾದಿಗಳು ಜಾಸ್ತಿ ಇದೆ, ಬಸ್ ಬಿಡೋದನ್ನ ಕಂಟ್ರೋಲ್ ಮಾಡ್ಕೊತೀವಿ. ಇಲ್ಲಿ ಈ ಕ್ಯೂ ಜಾಸ್ತಿ ಆದರೆ ಅಲ್ಲಿ ಪಾದದ ಹತ್ರನೇ ಅಲ್ಲಿ ಬೇಕಾದ್ರೆ ವೇಟಿಂಗ್ ಏರಿಯಾ ಟೈಪ್ ಮಾಡ್ಕೊಂಡು ಬಿಡೋಂಥ ವ್ಯವಸ್ಥೆ ಮಾಡ್ತಾರೆ. ಸ್ವಲ್ಪ ವೇಟಿಂಗ್ ಏರಿಯಾ ಟೈಪ್ ಅಲ್ಲಿ ಕೆಳಗೆ ಇಲ್ಲಿ ತುಂಬಾ ರಶ್ ಇದೆ ಅಂತಂದ್ರೆ ವೇಟಿಂಗ್ ಏರಿಯಾ ಟೈಪ್ ಮಾಡ್ತೇವೆ. ಬೆಟ್ಟದ ಮೇಲೆ ಅದು ಸಿಗಲ್ಲ. ಅಲ್ಲ, ಮೆಟ್ಲು ಹತ್ಕೊಂಡು ಬರೋರಿಗೆ ಅವ್ರಿಗೆ ಸಪ್ರೇಟಾಗಿ ಕ್ಯೂ ಸಿಸ್ಟಮ್ ಇದೆ. ಅವ್ರಿಗೆ 300 2000 ಮತ್ತೆ ಕಡೆ ಬರೋ ಅವಕಾಶ ಇಲ್ಲ. ಮೇಲ್ಗಡೆ ಯಾವುದೇ ಥರದ ಟಿಕೆಟ್ ಮಾರಾಟ ಇಲ್ಲ. ಪ್ರಸಾದ ಕೊಡ್ತಾರೆ. ಪ್ರಸಾದ ಏನೇನು ಕೊಡ್ತಾರೆ ಅವ್ರು ಹೇಳಿ. ಈ ರೀತಿ 30 to 40 grams ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೀವಿ. ಸಾಮಾನ್ಯ ದರ್ಶನದಲ್ಲಿ ಬರ್ತಾ ಇದ್ದಾರಲ್ಲ, ಅವರಿಗೆ ಶುಗರ್ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕ್ಯೂ ಲೈನಲ್ಲಿ ಬರೋರಿಗೆ, ಪಾದದಿಂದ ಹತ್ಕೊಂಡು ಬರೋರಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೀವಿ. ಗರ್ಭದರ್ಶನದವರಿಗೆ 3ನೇ ಝೋನ್ಗೆ ಬಂದ ಮೇಲೆ ಎಲ್ಲರಿಗೂ ಬಾದಾಮಿ ಹಾಲು ಕೊಡ್ತಾ ಇದ್ದೀವಿ. ಆಮೇಲೆ ಎಲ್ಲರಿಗೂ ಕುಡಿಯೋ ನೀರು ಇಟ್ಟಿದ್ದೀವಿ. ನಂದಿನಿ ಜೊತೆ MOU ಮಾಡಿಕೊಂಡು ಸ್ಟಾಲ್ಸ್ ಹಾಕಿದ್ದೀವಿ. ಸೊ ಬೇಕಾದರೆ ಪ್ರಾಡಕ್ಟ್ಸ್ ಖರೀದಿ ಮಾಡ್ಬೋದು, ಇಲ್ಲಾಂದರೆ ವಾಟರ್ ಬಾಟಲ್ಸ್ ಇಟ್ಟಿದ್ದೀವಿ. ಮತ್ತು ಜನರಲ್ ಕ್ಯೂನಲ್ಲಿ ಎಲ್ಲರಿಗೂ ಕೂಡ ನಾವು ವಾಲಂಟಿಯರ್ಸ್ ಮೂಲಕ NSS, NCC ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಾತ್ರ ಆ ಮಕ್ಕಳನ್ನ ಬಳಸ್ಕೊಂಡು, ಮತ್ತು ನಮ್ಮ NMF ಜೊತೆಗೆ ನಾವು ನಮ್ಮ ಮೈಸೂರು ಫೌಂಡೇಶನ್ ಜೊತೆಗೆ ನಾವು MOU ಮಾಡ್ಕೊಂಡಿದ್ವಿ. ಅವ್ರ ಜೊತೆಗೆ ನಮ್ಮ ಸ್ಟಾಫು ಎಲ್ಲರೂ ಸೇರ್ಕೊಂಡು ನೀರನ್ನು ಹಂಚುವಂಥ ಕಾರ್ಯಕ್ರಮ ಕೂಡ ಮಾಡ್ತೀವಿ. ದಾಸೋಹದ ಬಗ್ಗೆ ಹಲವು ಬಹಳ ವರ್ಷದಿಂದ ಪ್ರೈವೇಟ್ ಅವರು ಆಟೋಸಲ್ಲಿ ತಂದು ಕೊಡೋಂಥ ವ್ಯವಸ್ಥೆ ಇರಬೇಕು. ಈ ಟೈಮ್ ತುಂಬ ಇವೆಲ್ಲ ಚೇಂಜಸ್ ಆಗಿರೋ ಕಾರಣ ಯಾವುದೇ ಥರದ ಪ್ರೈವೇಟ್ ಆಟೋಸಲ್ಲಿ ಬಂದು ಇಲ್ಲಿ ಅವ್ರಿಗೆ ಹಂಚೋದಕ್ಕೆ ಬೆಟ್ಟದ ಮೇಲೆ ನಾವು ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಈಗಾಗಲೇ ಯಾರ್ಯಾರು ಅಪ್ರೋಚ್ ಆಗಿದೆ ಅವ್ರ ಗಮನಕ್ಕೂ ತಂದಿದ್ದೇವೆ. ತುಂಬ ಜನರು ಬಂದರೆ ಇಲ್ಲಿ. ಸೊ ಮೊದಲನೇ ಶುಕ್ರವಾರ ನಮ್ಮ ದೇವಸ್ಥಾನದ ವತಿಯಿಂದನೇ ದಾಸೋಹ ಪ್ಲೇಸು ಸಹ ಪ್ರತಿ ವರ್ಷ ಮಲ್ಟಿ ಲೆವೆಲ್ ಪಾರ್ಕಿಂಗಲ್ಲಿ ನಡೀತಾ ಇತ್ತು. ಈಗ ಅದನ್ನು ಎಂಟ್ರಿ ಪಾಯಿಂಟ್ ಆಗಿರೋ ಕಾರಣ ಎಕ್ಸಿಟಲ್ಲಿ ಮಹಿಷಾಸುರನಿಂದ ಸ್ಟ್ರೈಟ್ ಹೋದ್ಮೇಲೆ ಖಾಲಿ ಜಾಗ ಇದೆ ನಮ್ಮದು ಫಾರೆಸ್ಟ್ ಅವ್ರದ್ದು ಹಚ್ಕೊಂಡು, ಅಲ್ಲಿ ಖಾಲಿ ಜಾಗದಲ್ಲಿ ದಾಸೋಹಕ್ಕೆ ಒಂದೇ ಟೈಮ್ಗೆ 1000 ಜನರಿಗೂ ಹೆಚ್ಚು ಜನರು ಕೂತ್ಕೊಂಡು ಊಟ ಮಾಡೋಕ್ಕೂ ಸಹ ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ವಿ. ಮೊದಲನೇ ವಾರ ಅದು ದೇವಸ್ಥಾನದ ವತಿಯಿಂದನೇ ದಾಸೋಹ ಅರೇಂಜ್ ಮಾಡಿದೆ. ಮೊದಲನೇ ವಾರ ಅಥವಾ ಯಾವುದೇ ಪ್ರೈವೇಟ್ ವೆಹಿಕಲಲ್ಲಿ ತಂದು ಊಟ ಮಾಡೋದಕ್ಕೆ ಯಾವತ್ತೂ ಆಗಲ್ಲ. ಬಟ್ ದಾಸೋಹದ ಬಗ್ಗೆ ದಾನಿಗಳಿಂದ ಬೇಡಿಕೆ ಇದೆ, ನಮಗೆ ಆಟೋದಲ್ಲಿ ಬೇಡ ಬಂದು ಕೊಡ್ತೀವಿ ಅಂತ. ಬಟ್ ಮೊದಲನೇ ವಾರ ಯಾವ ರೀತಿ ಆಗುತ್ತೋ ನೋಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ಮೊದಲನೇ ವಾರ ನಾವು ದೇವಸ್ಥಾನದ ವತಿಯಿಂದನೇ ದಾಸೋಹ ಮಾಡಿಕೊಡ್ತೀವಿ. ಎಂಟ್ರಿ ಪಾಯಿಂಟ್ ಪ್ರತ್ಯೇಕವಾಗಿರುವಂಥದ್ದು, ಬಟ್ ಎಕ್ಸಿಟ್ ಪಾಯಿಂಟ್ ಯಾವುದು ಅಂತ ಎಲ್ಲಿಂದ ಹೋಗಬೇಕು? ಅಲ್ಲ, ಎಕ್ಸಿಟ್ ದೇವಸ್ಥಾನದಿಂದನೇ ಬಂದು ಕಾಮನ್ ಎಕ್ಸಿಟ್ ಇಲ್ಲಿ ರೈಟ್ ಸೈಡಿಂದ ಬಂದು ಈ ಕಡೆಯಿಂದ ಈ ಮಹಿಷಾಸುರದಿಂದ ಸ್ಟ್ರೈಟ್ ಹಂಗೆ ಹೋಗ್ಬಿಡ್ತಾರೆ. ಎಕ್ಸಿಟ್ ಪಾಯಿಂಟ್ ಇಸ್ ಕಾಮನ್. ದೇವಸ್ಥಾನದಿಂದ ಎಕ್ಸಿಟ್ ಆಗೋದು 2053 ದೇವಸ್ಥಾನದ ಒಳಗೋದ್ಮೇಲೆ ದರ್ಶನ ಎಲ್ಲರದು ದೇವಸ್ಥಾನದ ಒಳಗೆ ದೇವ್ರ ಮುಂದೆ ಎಲ್ಲರೂ ಒಟ್ಟಿಗೆ ದರ್ಶನ ಆಗುತ್ತಾ. ಸೊ ಎಕ್ಸಿಟ್ ವಿಲ್ ಬಿ ಕಾಮನ್. ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ವ್ಯವಸ್ಥೆ ಅಲ್ಲ, ಈಗ ಅದನ್ನೇ ಕೇಳಿದ ರೀತಿಯಲ್ಲಿ ಈಗ ತುಂಬ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ನಾರ್ಮಲ್ ಡೇಸಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇರುತ್ತೆ. ಒಂದು ಸ್ಪೆಷಲ್ ಡೇಸ್ ತುಂಬ ಕ್ಯೂ ಜಾಸ್ತಿ ಇರೋದ್ರಿಂದ ಎಲ್ಲ ಥರದ ಸ್ಪೆಷಲ್ ಇದನ್ನು ಸಹ ಇದು ಮಾಡ್ತಾರೆ. ಸೊ ಇಲ್ಲಿ ಕ್ರೌಡು ಜಾಸ್ತಿ ಇದೆ, ಪ್ಲೇಸು ಕನ್ಸ್ಟೆಂಟ್ ಇರೋದ್ರಿಂದ ಸಪ್ರೇಟ್ ವ್ಯವಸ್ಥೆ ಮಾಡೋದಕ್ಕೆ ಡ್ಯೂ ಟು ಸ್ಪೇಸ್ ಕನ್ಸ್ಟೆಂಟ್ ಆಷಾಢದ ಶುಕ್ರವಾರ, ಶನಿವಾರ, ಭಾನುವಾರಗಳಲ್ಲಿ ಆ ಟೈಪ್ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಏನೂ ಬರ್ತದೆ. ಉಳಿದಿದ್ದ ವಾರದಲ್ಲಿ ಬಂದು ಏನಾದರೂ ಪ್ರಾಬ್ಲಮ್ ಇರುತ್ತೆ, ಆರೋಗ್ಯ ಸರಿ ಇರಲ್ಲ, ಅದಕ್ಕೆ ಯಾವುದೇ ಥರದ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಇಲ್ಲ. ಆಷಾಢ, ಶುಕ್ರವಾರ, ಶನಿವಾರ, ಭಾನುವಾರ ಬಿಟ್ಟು ಬೇರೆ ದಿವಸದಲ್ಲಿ ಬಂದರೆ ಯಥಾಸ್ಥಿತಿ ಸೀನಿಯರ್ ಸಿಟಿಸನ್ಸ್ ಏನಿದೆ ಅದನ್ನು ಮಾಡಿಕೊಡ್ತೀವಿ. ಚಿಕ್ಕ ಮಕ್ಕಳಿಗೆ ಇಲ್ಲ ಪ್ರಾಧಿಕಾರದಲ್ಲಿ ಈಗ ಶನಿವಾರದ ಬಸ್ಗೆ ಉಚಿತ. ಈಗ ಶನಿವಾರದ ಬಸ್ಗೆ 300 ರೂಪೀಸು ಮತ್ತು 2000 ರೂಪೀಸ್ ಅವ್ರಿಗೆ ಬಸ್ ಉಚಿತ ಮಾಡ್ತಾ ಇದ್ದಾರೆ. ಉಚಿತ ದರ್ಶನಕ್ಕೆ ಶನಿವಾರ ಮತ್ತು ಭಾನುವಾರ KSRTC ರೆಗ್ಯುಲರ್ ಚಾರ್ಜಸ್ ಇರುತ್ತೆ. ಶನಿವಾರ ಶುಕ್ರವಾರ ಮಾತ್ರ ಫ್ರೀ. ಅಲ್ಲ, ಬಸ್ ಸ್ಟ್ಯಾಂಡಿಂದ ಚಾರ್ಜ್. ಮತ್ತೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬರೋರು, ಹೆಲಿಪ್ಯಾಡಿಂದ ಬರೋರಿಗೆ ಶುಕ್ರವಾರ ಫ್ರೀ. ಎಲ್ಲರಿಗೂ ನಮಸ್ಕಾರ. ಈಗ DC ಅವರು ಹೇಳಿದಾಗ ಎಲ್ಲ ಉಚಿತ ಬಸ್ ವ್ಯವಸ್ಥೆ ಮಾಡಿರೋದ್ರಿಂದ ಅಲಾಂಗ್ ವಿತ್ ಟಿಕೆಟು ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಈ ಮೇನ್ ಟ್ರಾಫಿಕ್ ಹೇಳಬೇಕು ಅಂತಂದರೆ
ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ತಾವರೆಕಟ್ಟೆ ಇರ್ಬೋದು, ಉತ್ನಳ್ಳಿ ಇರ್ಬೋದು, ಮತ್ತು ಲಲಿತಾದ್ರಿಪುರ ಇರ್ಬೋದು, ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟಾಗಿ ನಾವು ಬ್ಯಾನ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ 3 days, ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ 3 ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಅಲೋ ಇಲ್ಲ. ಸೊ ಅದಕ್ಕೆ ಆಲ್ಟರ್ನೇಟಿವ್ ರೂಟನ್ನು ನಾವು ಗುರುತಿಸಿದ್ದೀವಿ. ಮತ್ತು ಒಂದು QR ಕೋಡ್ ಒಂದು ರೆಡಿ ಇದೆ ನಮ್ಮಲ್ಲಿ, ಟ್ರಾಫಿಕ್ಕಿಂದ ನಾವು ಅದನ್ನು ಎಲ್ಲ ಇವತ್ತು ಕೊಡ್ತಾ ಇದ್ದೀವಿ. ಯಾರಾದ್ರೂ ಅದನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ಅದು ಪಾರ್ಕಿಂಗ್ ಪ್ಲೇಸಿಗೆ ತಂದು ನಿಮಗೆ ನಿಲ್ಲಿಸುತ್ತೆ, ಯಾವುದೇ ಗಾಡಿಯಿಂದ ಇರ್ಬೋದು. ಸೊ ಪ್ರತಿಯೊಬ್ಬರಿಗೂ ಯಾರು ಬೆಟ್ಟಕ್ಕೆ ಬರ್ತಾ ಇದ್ದಾರೆ 3 ದಿನ ಅವ್ರಿಗೆ ಪಾರ್ಕಿಂಗು ಲಲಿತ್ ಮಹಲ್ ಇದರಲ್ಲಿ ಹೆಲಿಪ್ಯಾಡಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದ್ದೀವಿ. 2 ವೀಲರ್ ಸಪ್ರೇಟ್ ಇದೆ, 4 ವೀಲರ್ ಸಪ್ರೇಟ್ ಇದೆ, ಮತ್ತು ಬಸ್ಸಸ್ಸು ನಿಮಗೆ ಅಲ್ಲೇ ಸಿಗುತ್ತೆ. ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರಾ ಅದು ಸೇಫಾಗಿ ಲಾಕಲ್ಲಿ ಕರೆಕ್ಟಾಗಿ ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ. ಮತ್ತು ಗುರುವಾರ ರಾತ್ರಿ 10 ಗಂಟೆಯಿಂದ ಸಂಡೇ 11 ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದಲೇ ನಾವು ಬ್ಯಾನ್ ಮಾಡ್ತೀವಿ, ಬಿಡೋ ಹಾಗಿಲ್ಲ. ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನು ವಾಸಿಗಳಿದ್ದಾರೆ, ಎಲ್ಲ ರೆಸಿಡೆಂಟ್ಸ್ ಇದ್ದಾರೆ, ಅವರು ತಮ್ಮ ಕಾರ್ಡನ್ನು ಅಥವಾ ಏನಾದರೂ ಲೆಟರ್ ತೊಗೊಂಡು ತೋರಿಸಿದ್ರೆ ಅವ್ರಿಗೆ ನಾವು ಅಲ್ಲಿ ಅನುವು ಮಾಡಿಕೊಡ್ತೀವಿ. ಮತ್ತು ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ, 300 ಇರ್ಬೋದು, 2000 ಇರ್ಬೋದು, ಮತ್ತು VIP ಆಗಲಿ ಅಥವಾ ಪಾದದಿಂದ ಬರೋದಾಗಲಿ, ಯಾರು ಎಲ್ಲರಿಗೂ ಬಸ್ಸು ಡೈರೆಕ್ಟಾಗಿ ತಂದು ಮೇನ್ 300 ಅವರು ಕರೆಕ್ಟಾಗಿ ಅವ್ರ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ಲೇ ನಿಲ್ಲಿಸ್ತೀವಿ. ಮತ್ತು 2000ಗೂ ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಕ್ರಾಸ್ಗೆ ಅವಕಾಶ ಇಲ್ಲ. ಈಗ 300 ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟಿಂದ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ಕ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಪಾಯಿಂಟಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಯಾಕಂತಂದರೆ ನೀವು 2000ನಲ್ಲಿ ಬಂದು ಮಿಕ್ಸ್ ಆಗೋದಾಗಲಿ ಕಾಮನ್ ಪಾಯಿಂಟ್ ಅಂತ ಯಾವುದೂ ಇಲ್ಲ. ಸೊ ಯಾರು ಎಲ್ಲಿ ಹೋಗಿರ್ತೀರ ಕ್ಯೂ ಸಿಸ್ಟಮ್ನ ಫಾಲೋ ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಮತ್ತು ಅವತ್ತಿನ ದಿನ ನಮ್ಮಲ್ಲಿ 4 ಜನ DCPs ಇದ್ದಾರೆ, ಎಕ್ಸ್ಟ್ರಾ 2 ಅಡಿಷ್ನಲ್ SPs, ಮತ್ತು ಒಂದು ವಿಮೆನ್ ಬಟಾಲಿಯನ್ ಏನು KSRP ಇಂದ ಇದೆ ಅದನ್ನು ತಗೊಂಡಿದ್ದೀವಿ. ಟೋಟಲ್ ಆಗಿ ಆಫೀಸರ್ಸ್ ACP 12 ಜನ ಮತ್ತು 29 ಇನ್ಸ್ಪೆಕ್ಟರ್ಸ್ ಎಲ್ಲನೂ ಸೇರಿಸಿ ಒಂದು 1075ವರೆಗೂ ನಾವು ಸಿಬ್ಬಂದಿನ ಅಲ್ಲಿ ಹಾಕೊಂಡಿದ್ದೀವಿ. 3 ಶಿಫ್ಟಲ್ಲಿ ಇರ್ತೀವಿ. ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಇವನ್ ರಾತ್ರಿನೂ ಸಹ ಸ್ಕೆಲಿಟನ್ ಸ್ಟಾಫು ರಾತ್ರಿ ಪೂರ್ತಿ 24/7 ಪೊಲೀಸ್ ವ್ಯವಸ್ಥೆ ಇರುತ್ತೆ. ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ಲಿ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರದವ್ರು ಮಾಡಿಕೊಟ್ಟಿದ್ದಾರೆ. ಇವನ್ CCTVನೂ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ಪಾರ್ಕಿಂಗ್ ಪ್ಲೇಸಲ್ಲೂ ಸಹ ಮತ್ತು ಬೆಟ್ಟದಲ್ಲೂ ಸಹ. ಸೊ ಎಲ್ಲರೂ ಈ ಸಲ ನಾವು ಚೇಂಜಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗಲಾರ್ದಂಗೆ ಭಕ್ತಾದಿಗಳಾಗಲಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಸ್ಟ್ಯಾಂಪೀಡ್ ಆಗಬಾರ್ದು ಅಂತಲೇ ಈಗ ಕ್ಯೂ ಸಿಸ್ಟಮ್ ಸಪ್ರೇಟಾಗಿ ಮಾಡಿರೋದು. ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ ಅಲ್ಲಲ್ಲಿ ಎಕ್ಸಿಟ್ ರೂಟ್ಸ್ ಇದೆ, ಎಮರ್ಜೆನ್ಸಿ ಎಕ್ಸಿಟು ಇದೆ. ಅದರದ್ದು ಒಂದು ಇವ್ಯಾಕ್ಯುಯೇಷನ್ ಅಂದರೆ ಆ ಥರ ಏನಾದರೂ ಅನ್ಟುವರ್ಡ್ಸ್ ಗಾಡ್ ಫಾರ್ಬಿಡ್ ಏನು ಆಗೋದಿಲ್ಲ. ಬಟ್ ಆದರೆ ಎಕ್ಸಿಟ್ ಮಾಡೋ ರೂಟನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ, ಎಲ್ಲೆಲ್ಲಿ ಓಪನಿಂಗ್ ಇದೆ ಇಲ್ಲಿದೆ. ಒಂದು ಹೇಳ್ಬೇಕಂದ್ರೆ ಈಗ ಅಲ್ಲಿ ಉಚಿತ ದರ್ಶನಕ್ಕೆ ಬಂದಾಗ ಅಲ್ಲಿ ಜಾಯ್ನ್ ಆದಾಗ ದೇರ್ ಆರ್ 4 ಏನದು ಕ್ಯೂ, ಅದರಲ್ಲಿ ಬರೀ 3ನ ಮಾತ್ರ ಬಳಸ್ತಾ ಇದ್ದೀವಿ. ಲಾಸ್ಟ್ ಒನ್ ನಾವು ಸರ್ವಿಸ್ ಏರಿಯಾ ನೀರು ಕೊಡೋದಕ್ಕೆ ಅಥವಾ ಈ ಟೈಪ್ ಎಮರ್ಜೆನ್ಸಿಯಲ್ಲಿ ಒಂದು ಇಟ್ಕೊಂಡಿದ್ದೀವಿ. ಎವ್ಯಾಕ್ಯುವೇಟ್ ಮಾಡೋಕೆ ಒಂದು ಕ್ಯೂ ಸಿಸ್ಟಮ್ನ ಕಂಪ್ಲೀಟ್ ಆಗಿ ಖಾಲಿ ಇಟ್ಕೊಂಡಿದ್ದೇವೆ ಫಾರ್ ಎಮರ್ಜೆನ್ಸಿ ಅವ್ರಿಗೆ ಸರ್ವಿಸ್ ಏನಾದರೂ ನೀರು ಅದು ಇದು ಕೊಡೋದಕ್ಕೆ. ಸೊ ಮತ್ತೊಮ್ಮೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ 300 ರೂಪೀಸ್ ಆ್ಯಂಡ್ 2000 ರೂಪೀಸ್ ಲಲಿತ್ ಮಾಲ್ನಲ್ಲಿ ಮಾತ್ರ ಸಿಗೋದು. ಉಚಿತ ಬಸ್ ಶುಕ್ರವಾರ ಮಾತ್ರ ಇರುತ್ತೆ, ಉಳಿದ ದಿವಸ ಚಾರ್ಜ್ ಮಾಡ್ತಾರೆ. ಸಿಟಿ ಬಸ್ ಸ್ಟ್ಯಾಂಡಿಂದ ಬರೋರು ಯಥಾಸ್ಥಿತಿ ಅವರು KSRTC ವತಿಯಿಂದ ಏನು ನೆನಗೆ ಚಾರ್ಜು ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ವಯಿಸುತ್ತಾ. ಸೊ ಎಲ್ಲ ಥರದ ಇಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇಲ್ಲಿ ಎಲ್ಲೂ ಸಹ ಮಿಕ್ಸ್ ಆಗದೆ ಕಾರಣ ಫುಟ್ವೇರ್ಗೆ ಇಲ್ಲಿ ವ್ಯವಸ್ಥೆ ಮಾಡಿ ಕೊಡೋಕ್ಕೆ ಸಾಧ್ಯವಾಗ್ತಿಲ್ಲ. ಆದ ಕಾರಣ ಆದಷ್ಟು ಭಕ್ತಾದಿಗಳಿಗೆ ತಮ್ಮ ಮನೆಯಲ್ಲೇ ಇದು ಮಾಡೋದು ಅಥವಾ ಮ್ಯಾಕ್ಸಿಮಮ್ ಅಲ್ಲಿ ಕೆಳಗೆ ಬಂದಾಗ ತಮ್ಮ ವೆಹಿಕಲ್ಸಲ್ಲಿ ಅಥವಾ ಅದು ಆಗದೆ ಇದ್ದರೆ ಅಲ್ಲಿ ಲಲಿತ್ ಮಾಲ್ ಪಾರ್ಕಿಂಗಲ್ಲೇ ಫುಟ್ವೇರ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲ ಮಾಧ್ಯಮಕ್ಕೆ ಈಗ ಮಾಧ್ಯಮದವ್ರಿಗೆ ಈಗ ನಮ್ಮ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ಎಲ್ಲ ಅಕ್ರಿಡಿಟೆಡ್ ಜರ್ನಲಿಸ್ಟ್ ಇದು ತಗೊಂಡು ಮಾಧ್ಯಮಕ್ಕೆ ಮೀಡಿಯಾ ಮಹಿಷಾಸುರದಿಂದ ಟೆಂಪಲ್ವರೆಗೂ ಯಾವುದೇ ವಾಹನ ಬಿಡ್ತಾ ಇಲ್ಲ. ಮೀಡಿಯಾ ಪಾರ್ಕ್
ಅದು ತಗೊಂಡಿದ್ದೀವಿ ಕ್ಯಾಮ್ರಾ ಕಿಟ್ ಎಲ್ಲ ಇರುತ್ತೆ ಮೇಡಮ್ ರೀಚಾರ್ಜ್ ಹತ್ರ ಮಾಡ್ಕೋತೀವಿ ಟಾಪ್ ಹತ್ರ 2 ವೀಲರ್ ಮಾರ ತಗೊಬನ್ನಿ 2 ವೀಲರ್ 4 ವೀಲರಲ್ಲಿ ಆಗಲ್ಲ ಅಲ್ಲಿ ಓನ್ಲಿ 2 ವೀಲರ್ಸ್ ತಗೊಬರ್ಲಿ ಮೀಡಿಯಾದವರು ನೀವು 4 ವೀಲರ್ಸ್ ನಿಲ್ಲಿಸ್ಬಿಟ್ಟು 2 ವೀಲರ್ಸ್ ಆಯ್ತಾಯ್ತು ಇದಿದೆ ನೇರ ವ್ಯವಸ್ಥೆ ನಮ್ದು ಉತ್ಸವ ಮೂರ್ತಿನ ತೆಗಿಲಿಕ್ಕೆ ಬಿಡಲ್ಲ ಅಂತೇಳಿ ದಯವಿಟ್ಟು ಉತ್ಸವ ಮೂರ್ತಿ ಮಾಧ್ಯಮದ ಬಳಕೆ ಅಂತ ಇದು ಮಾಡಿದ್ದಾರೆ ಮಾಧ್ಯಮ ಬೇರೆ ತೆಗಿಲ್ಲ ನಾವು ಮೂಲ ವಿಗ್ರಹ ನಾವೆಲ್ಲ ತೆಗೆಯೋದಿಲ್ಲ ಕ್ಯಾಮ್ರಾ ಸರ್ ಮಾಧ್ಯಮದವ್ರಿಗೆ ಮಾಧ್ಯಮದವ್ರನ್ನ ಹೊರತುಪಡಿಸಿ ಏನು ಹೇಳ್ಬೇಕು ಟೈಮಿಂಗ್ಸ್ ಏನಾದರೂ ಸ್ವಲ್ಪ ಫಿಕ್ಸ್ ಮಾಡೋದು ಮೀಡಿಯಾದವ್ರಿಗೆ ಟೈಮಿಂಗ್ಸು ಬೆಳಗ್ಗೆ 11 ಗಂಟೆ ಒಳಗಡೆ ಬಿಡಿ ಯಾರೋ ಮಿನಿಸ್ಟ್ರು ಬಂದ್ರು ಅವ್ರನ್ನ ದಿನ ಬೆಳಗ್ಗೆ ಬಿಟ್ಕೊಂಡು ನೀವು 11 ಗಂಟೆ ನೀವು ಬೆಳಗ್ಗೆ 11 ಗಂಟೆನೋ 10 ಗಂಟೆನೋ ಇವ್ರು ಕೇಳ್ಕೊಂಬಿಡಿ ಎಲ್ಲಿ ಗಂಟೆ ದರ್ಶನ ಇರ್ತದೆ ಅಲ್ಲಿ ತನಕ ಮಾಧ್ಯಮದವ್ರಿಗೆ ಅವಕಾಶ ಕೊಡಿ ID ಕಾರ್ಡ್ ನೋಡ್ಬಿಡಿ ಅಷ್ಟೇ ಇವ್ರು ಹೇಳ್ದಂಗೆ 10 ನಿಮಿಷ ಅರ್ಧ ಗಂಟೆ ಆಗೋದಿಲ್ಲ ಎಲ್ಲಿ ಗಂಟೆ ದರ್ಶನ ಅದಕ್ಕೆ ಮಾಧ್ಯಮದ ಸಹಕಾರ ಎಲ್ಲ ಒಳ್ಳೇದಾಗ್ಲಿ ಎಲ್ಲ ಒಳ್ಳೇದಾಗ್ಲಿ ದಯಮಾಡಿ ಸೌಜನ್ಯದಿಂದ ವರ್ತಿಸಕ್ಕೆ ಓಕೆ ಥ್ಯಾಂಕ್ ಯು ಹಾಗೆ ಪೊಲೀಸ್ ವ್ಯವಸ್ಥೆ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಪೊಲೀಸ್ ವ್ಯವಸ್ಥೆ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗದ ರೀತಿ ಪೊಲೀಸ್ ವ್ಯವಸ್ಥೆ ಹೇಗಿದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರಿಗೆ ಕೊಡ್ತಾ ಇರೋದು ಇದು ರೈಟ್ ನ್ಯೂಸ್.